ಮಲೆನಾಡಿನ ಸಾಂಪ್ರದಾಯಿಕ ರುಚಿಗಳನ್ನ ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ವಿಶಿಷ್ಟ ಪ್ರಯತ್ನ. ಹೊಸನಗರದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಅದ್ಭುತ ಆಹಾರ ಮೇಳ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಪಟ್ಟಣದಲ್ಲಿರುವ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ಆಹಾರ ಮೇಳವನ್ನ ಆಯೋಜಿಸುತ್ತಾ ಬಂದಿದ್ದಾರೆ. ಈ ವರ್ಷವೂ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಕೈಯಲ್ಲಿ ಸಿದ್ಧಪಡಿಸಿರುವ ರುಚಿಕರ ತಿನಿಸುಗಳನ್ನು ಪ್ರದರ್ಶಿಸಿದರು. ಮೇಳದಲ್ಲಿ ವಿಶೇಷ ಆಕರ್ಷಣೆಯಾಗಿದ್ದವು ಕೊಡಚಾದ್ರಿ ಹೋಳಿಗೆ, ವಿವಿಧ ಸ್ವಾದದ ಚಿತ್ರಾನ್ನ, ಪಲಾವ್, ಮಾವಿನಕಾಯಿ, ಬೀಟ್ರೂಟ್ ಮತ್ತು ಸೌತೆಕಾಯಿ ಮಸಾಲೆಗಳು. ಇದರ ಜೊತೆಗೆ ಮಜ್ಜಿಗೆ, ಹಣ್ಣಿನ ತಂಪು ಪಾನೀಯಗಳು, ಐಸ್ ಕ್ರೀಮ್, ಗೋಲ್ಗಪ್ಪ, ಪಾನಿಪುರಿ, ಮಸಾಲಾ ಪುರಿ, ಮಸಾಲಾ ಮಂಡಕ್ಕಿ, ಸ್ಪೈಸಿ ಸೌತೆಕಾಯಿ, ಅನಾನಸ್ ಸೇರಿದಂತೆ ಅನೇಕ ಖಾದ್ಯಗಳು ಜನರ ಗಮನ ಸೆಳೆದವು. ವಿದ್ಯಾರ್ಥಿಗಳು ಹೇಳೋದೇನೆಂದರೆ, ಆಹಾರ ತಯಾರಿಸುವುದು ಆರೋಗ್ಯಕರ ಮತ್ತು ಆಸಕ್ತಿದಾಯಕ ಹವ್ಯಾಸ. ಈ ಮೇಳದ ಮೂಲಕ ನಾವು ಪಾರಂಪರಿಕ ರುಚಿಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಎಂದು. ಇಂತಹ ಆಹಾರ ಮೇಳಗಳು ಇಂದಿನ ಯುವಕರಲ್ಲಿ ರುಚಿ ಮತ್ತು ಆರೋಗ್ಯದ ಬಗ್ಗೆ ಹೊಸ ಅಭಿಪ್ರಾಯಗಳನ್ನು ಮೂಡಿಸುವುದಲ್ಲದೆ ನಮ್ಮ ಸಂಸ್ಕೃತಿಯ ಉಳಿವಿಗೂ ಸಹಕಾರಿಯಾಗುತ್ತಿವೆ. ವರದಿ ಉಡುಪಿ ಎಸ್ ಸದಾನಂದ, ಕನಕ ಟಿವಿ, ಹೊಸನಗರ. ಇಂತಹ ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ಮತ್ತು ವಿಶೇಷ ವರದಿಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು. ಕಪಲ್ಸ್ಗೆ 50% ಆಫ್ ಅಂತ. ಸರ್ ನಮ್ದೊಂದು ಕೊಡ್ರಾ ನೋಡ್ರಿ ಇಲ್ಲ ಮುಖ ಕಾಣ್ಲಿ. ಕಲ್ಲಂಗಡಿ ಕೊಡ್ತೀರಾ? ಕಲ್ಲಂಗಡಿ ಕೊಡ್ತಾ ವಿಡಿಯೋ ಆಗಬೇಕು ತಿನ್ನಿ, ವಿಡಿಯೋ ಆಗಬೇಕು ತಿನ್ನಿ. ಅಂಗಡಿ ಮಾಡಬೇಕು.
ನೋಡಿ ಸರ್ ಹೆಂಗೆ ಪ್ರಮೋಟ್ ಮಾಡಿದಾರೆ, ಏನಕ್ಕೂ ಮೋಸ ಇಲ್ಲ, ಹೊಟ್ಟೆ ಕಮ್ಮಿ ಮಾಡ್ತಾರಂತೆ. ಯಾರಿಗೂ ಮೋಸ ಇಲ್ಲ, ಹೊಟ್ಟೆ ತಣ್ಣಗೆ. ನಮಸ್ತೆ, ಮಂಜುನಾಥ್ ಅಂತ. ಸೊ ನಾನು HOD ಆಗಿ ಕಾಮರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ HOD ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ದಿವಸ ನಮ್ಮ ಕಾಲೇಜಲ್ಲಿ ಒಂದು ಫುಡ್ ಫೆಸ್ಟ್ನ ಮಾಡ್ಕೊಂಡಿದ್ದೀವಿ, ಆರ್ಗನೈಸ್ ಮಾಡಿದ್ದೀವಿ. ಮಕ್ಕಳೆಲ್ಲ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನನ್ನ ಹೆಸರು ಗೌತಮ್ ಅಂತ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ. ಹಾಗೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೋರಮ್ನ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾವು ಫುಡ್ ಫೆಸ್ಟನ್ನ ಕಳೆದ ಹೆಚ್ಚು ಕಡಿಮೆ ಒಂದು 7-8 ವರ್ಷದಿಂದಲೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ಒಟ್ಟು 15 ಸ್ಟಾಲ್ಸ್ಗಳನ್ನ ಹಾಕಿದ್ದಾರೆ ಸ್ಟೂಡೆಂಟ್ಸ್ಗಳು. ವೆರೈಟಿ ಫುಡ್ಸ್ನ ಮಾಡಿಕೊಂಡು ಬಂದಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದು ವಿದ್ಯಾರ್ಥಿಗಳಲ್ಲಿ ಒಂದು ಕಾಂಪಿಟೇಟಿವ್ ಈ ವರ್ಲ್ಡಲ್ಲಿ ಅವ್ರಿಗೆ ಎಲ್ಲ ಥರ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಫುಡ್ ಫೆಸ್ಟ್ ಮಾಡೋದ್ರಿಂದ ಅವರ ಫುಡ್ ಅಡುಗೆ ಮಾಡೋದ್ರಲ್ಲಿ ಕ್ರಿಯೇಟಿವಿಟಿ ಕೆಲವರಿಗೆ ತುಂಬ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರನ್ನ ಪ್ರಮೋಟ್ ಮಾಡಿದಾಗ ಆಗುತ್ತೆ. ಸೊ ಈ ಹೋಟೆಲ್ ಇಂಡಸ್ಟ್ರಿಗಳಿಗೆ ಯಾವ ರೀತಿ ಅವರು ಮಾಡ್ತಾರೆ, ಪ್ರಾಫಿಟ್ ಎಷ್ಟಾಗುತ್ತೆ ಲಾಸ್ಟು, ಅದು ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ನಾವು ಫುಡ್ ಫೆಸ್ಟ್ನ ಮಾಡ್ತಾಯಿದ್ದೀವಿ.